ಒಕಾವಾ ಸೀಡ್ಸ್ ತರಕಾರಿ ಬೀಜಗಳನ್ನು ಬೆಳೀರಿ, ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಸಂಪಾದಿಸಿ. ಗ್ರೋ ಹೆಲ್ತಿ ಗೋ ಹೆಲ್ತಿ ಅಂತ ನಮ್ಮದು ಟ್ಯಾಗ್ ಲೈನ್ ಇದೆ. ಹೆಚ್ಚೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಮಸ್ಕಾರ ರೈತ ಬಂಧುಗಳು, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಬೆಂಗಳೂರು JKVಗೆ ಕೃಷಿ ಮೇಳದಲ್ಲಿದ್ದೀವಿ. ಈ ಟಾಲಲ್ಲಿ ಎಲ್ಲ ಥರ ತರಕಾರಿ ತಳಿಗಿದ್ದಾವೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೆಸರು ರಾಘವೇಂದ್ರ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬನ್ನಿ. ಸರ್, ನೀಟಾಗಿ ಒಂದು ರೈತರಿಗೆ ಯಾವ ತಳಿ ಅಂತ ಎಕ್ಸ್ಪ್ಲೇನ್ ಮಾಡಿ. ನಮಸ್ತೆ, ನಾನು ರಾಘವೇಂದ್ರ ಮಾತಾಡೋದು. ನಮ್ಮದು ಕಂಪ್ನಿ ಹೆಸರು ಬಂದು ಒಕಾವಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ನಮ್ಮದು ಮೇಯ್ನ್ಲಿ ವೆಜಿಟೇಬಲ್ ಸೀಡ್ಸ್ ಪ್ರಾಡಕ್ಟ್ಸ್ ಇರೋದು. ಆ್ಯಂಡ್ ಮ್ಯಾರಿಗೋಲ್ಡ್ ಪ್ರಾಡಕ್ಟ್ಸು ಇದೆ. ಮ್ಯಾರಿಗೋಲ್ಡಲ್ಲಿ ಆರೆಂಜಲ್ಲಿ ಅವನಿ ಅನುರಾಧ ಅಂತಿದೆ, ಯೆಲ್ಲೋ ಕಲರಲ್ಲಿ ಅವನೀತ್ ಇದೆ. ಆಮೇಲೆ ಪಂಪ್ಕಿನ್ ಇದೆ, ಬಿಟ್ರ್ ಗಾರ್ಡ್ ಇದೆ, ರಿಚ್ ಗಾರ್ಡ್ ಇದೆ, ಸ್ಪಾಂಜ್ ಗಾರ್ಡ್ ಇದೆ, ಆಮೇಲೆ ಬಾಟ್ಲ್ ಗಾರ್ಡ್ ಇದೆ, ಮತ್ತು ಸ್ನೇಕ್ ಗಾರ್ಡ್ ಇದೆ. ಎಲ್ಲ ಗಾರ್ಡ್ಸ್ ಐಟಮು ಮತ್ತು ಬೇರೆ ಟೊಮ್ಯಾಟೊ ಹೈಬ್ರಿಡ್ಸು ಇದೆ. ಸೀಡ್ ಪ್ಯಾಕೆಟ್ಸ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀವಿ ಹೈಬ್ರಿಡ್ ವೈಸ್. ಆಮೇಲೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಮೈನ್ ಕಾನ್ಸೆಪ್ಟ್ ಏನು ಅಂತಂದರೆ ಸ್ಮಾಲ್ ಪ್ಯಾಕಿಂಗ್ ಫಾರ್ ಕಿಚನ್ ಗಾರ್ಡನಿಂಗ್ ಪರ್ಪಸ್ ಅಂತೇಳಿ. ಸೊ ಸೇಮ್ ಪ್ರಾಡಕ್ಟ್ಸು ನಾವೇನು ಡೀಲರ್ ಡಿಸ್ಟ್ರಿಬ್ಯೂಟರ್ ಕೊಡ್ತೀವೋ ಸೇಮ್ ಪ್ರಾಡಕ್ಟ್ಸ್ನ ಸೇಮ್ ಪ್ಯಾಕಿಂಗ್ ಸೈಜ್ನ ರೆಡ್ಯೂಸ್ ಮಾಡಿ ವಿ ಆರ್ ಗಿವಿಂಗ್ ಫಾರ್ ಸ್ಮಾಲರ್ ಕ್ವಾಂಟಿಟಿ ಸೀಡ್ಸ್. ಸ್ಮಾಲ್ ಇದರಲ್ಲಿ ಕೊಡ್ತಾಯಿದ್ದೀವಿ. ಸೊ ಲೈಕ್ ಕ್ಯಾರೆಟ್ ಆಗ್ಬೋದು, ಕೊರಿಯಾಂಡರ್, ಚಿಲ್ಲಿ ಆಗ್ಬೋದು, ಕುಕುಂಬರ್ ಆಗ್ಬೋದು, ಮತ್ತು ಯಾರ್ಡ್ಲಾಂಗ್ ಬೀನ್ಸ್ ಆಗ್ಬೋದು. ಯಾರ್ಡ್ಲಾಂಗ್ ಬೀನ್ಸಲ್ಲಿ 3 ವೆರೈಟೀಸ್ ಇದೆ. ಒಂದು ಲೈಟ್ ಗ್ರೀನು, ಪರ್ಪಲ್ ಆ್ಯಂಡ್ ಡಾರ್ಕ್ ಗ್ರೀನ್, ಬಂಟು, ಬಬ್ಲು ಆ್ಯಂಡ್ ಒನ್ ಮೋರ್ ಲಾವಣ್ಯ ಅಂತೇಳಿ. ಸೊ ದೆನ್ ಪೋಲ್ ಬೀನ್ಸ್ ಇದೆ. ಬೀನ್ಸಲ್ಲಿ 2 ಟೈಪ್ ಇದೆ, ಬುಷ್ ಬೀನ್ ಮತ್ತು ಪೋಲ್ ಬೀನ್ಸ್ ಅಂತೇಳಿ. ಸೊ ಟೊಮ್ಯಾಟೋದಲ್ಲಿ 3 ಥರ ಇದೆ. ಒಂದು ಸಲಾಟೆಡ್ ಟೊಮ್ಯಾಟೊ, ಅಸಿಡಿಕ್ ಟೊಮ್ಯಾಟೊ ಆ್ಯಂಡ್ ಅದು ಅಸಿಡಿಕ್ ಟೊಮ್ಯಾಟೋದಲ್ಲಿ. ಮತ್ತು ಬ್ರಿಂಜಾಲ್ ಇದೆ. ಬ್ರಿಂಜಾಲಲ್ಲಿ 3-4 ವೆರೈಟೀಸ್ ಇದೆ, ಹೈಬ್ರಿಡ್ಸ್ ಇದೆ. ಈವನ್ ಈ ರಾಡಿಶ್ ಕೂಡ ಹೈಬ್ರಿಡ್ ಇದೆ. ಆ್ಯಂಡ್ ಇದೆಲ್ಲ ಪ್ಯಾಕೆಟ್ ವೈಸು ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಇವೆಲ್ಲ ನಮ್ಮ ಲೋಕಲ್ ಆಗುತ್ತಾ? ಎಲ್ಲ ಲೋಕಲ್ ರೀಜನ್ಸು ಆಗುತ್ತೆ. ಹಾಂ, ಸ್ಪೆಸಿಫಿಕ್ ಸೀಸನ್ ವೈಸು ಏನೇನು ಅಂತೇಳಿ ಎಲ್ಲ ಇದಕ್ಕೂ ಆಗುತ್ತೆ. ಯಾವ ಏರಿಯಾಗೆ ಸ್ಪೆಸಿಫಿಕ್ ಬೇಕು ಅಂತಂದರೆ ಡೀಟೇಲ್ಸ್ ಬೇಕಾದ್ರೆ ಹೇಳ್ಬೋದು. ಸೊ ವಿ ವಿಲ್ ಗೋ. ಈಗ ಒಂದು ಪ್ರಾಡಕ್ಟ್ ವೈಸ್ ಡಿಸ್ಪ್ಲೇನು ಕೊಟ್ಟಿದ್ದೀವಿ. ಇಲ್ಲಿ ಮೈನ್ ಬಂದು ಪೌಚಸ್ ಕೂಡ ಅರೇಂಜ್ ಮಾಡಿದ್ದೀವಿ, ಸ್ಮಾಲ್ ಪ್ಯಾಕಿಂಗ್ ಪೌಚಸ್ಸು. ಇಲ್ಲಿ ಪ್ರಾಡಕ್ಟ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಮೆಣಸಿನ್ಕಾಯಲ್ಲಿ 1, 2, 3, 4, 5 ಥರ ಬರುತ್ತೆ. ಇದು ಮೀಡಿಯಂ ಪಂಜೆನ್ಸಿ ಹೈಬ್ರಿಡು, ಇದು ಬುಲೆಟ್ ಚಿಲ್ಲಿ, ಇದು ಖಾರ ಜಾಸ್ತಿ ಇರುತ್ತೆ. ಇದು ಸೆಗ್ಮೆಂಟಲ್ಲಿ ಖಾರ ಜಾಸ್ತಿ. ಇದರಲ್ಲೇ ಲೈಟ್ ಗ್ರೀನ್ ಬೇಕು ಅಂತಂದರೆ ಇದು ಇರುತ್ತೆ. ಇದು ಎಲ್ಲ ಚಿಲ್ಲಿ ಹೈಬ್ರಿಡ್ಸ್ ಆಯಿತು. ಸೇಮ್ ವಿತ್ ಫಾರ್ಮರ್ಸ್ ಒಪಿನಿಯನ್ ಕೂಡ ನಾವು ನೋಡಿಕೊಂಡು ಟ್ರಯಲ್ಸ್ ಎಲ್ಲ ತೊಗೊಂಡು ಪ್ರೂವ್ ಆಗಿರೋ ಹೈಬ್ರಿಡ್ಸು. ಸೊ ಬಿಟ್ರ್ ಗಾರ್ಡಲ್ಲಿ ಬಂತಂದರೆ ಅಲ್ಲಿ ಚೀಕು ಅನ್ನೋದು ಬಂದು ಚಿಕ್ಕ ಸೈಜಲ್ಲಿ ಬರುತ್ತೆ. ಪ್ರಾಸಿನೋ ಬಿಗರ್ ಸೈಜ್, ದಟ್ ಈಸ್ ಪ್ರಾಸಿನೋ. ಇದು ಡಿಸ್ಪ್ಲೇ ಆಗಿರುತ್ತೆ. ದೆನ್ ಬಾಟ್ಲ್ಗಳಲ್ಲಿ ಅಜೀರಾ ಅಂತ ಬರುತ್ತೆ. ವಾಟರ್ ಮಿಲನಲ್ಲಿ ರೂಬಿ ಮತ್ತು ಅಮೃತ 2 ಟೈಪ್ ಇದೆ. ಹಾಂ, ಹೌದು. ಬಾಟ್ಲ್ಗಳಲ್ಲಿ ರೌಂಡು ಇದೆ ಮತ್ತು ಸಿಲಿಂಡ್ರಿಕಲ್ ಶೇಪು ಇದೆ. ದೆನ್ ಬೀಟ್ರೂಟಲ್ಲಿದೆ. ಬೂಮಾ, ಇದು ಓಕ್ರಾದಲ್ಲಿ ಬಂದು 2 ಥರ ಇದೆ. ಒಂದು ಬೂಮಾ, ಇನ್ನೊಂದು ಆಕಾಶ ಅಂತೇಳಿ 2 ಹೈಬ್ರಿಡ್ ಇದೆ. ಬ್ರಿಂಜಾಲಲ್ಲಿ 3-4 ಥರ ಇದೆ. ಒಂದು ಪರ್ಪಲ್ ಆಯಿತು, ಗ್ರೀನ್ ವೆರಿಗೇಟೆಡ್ ಆಯಿತು, ಆಮೇಲೆ ಪರ್ಪಲ್ ಲಾಂಗ್ ಆಯಿತು. ಆ ಥರ 3-4 ಹೈಬ್ರಿಡ್ಸ್ ಇದೆ, ಹೈಬ್ರಿಡ್ ಸೆಗ್ಮೆಂಟ್ಸಲ್ಲಿ. ಇದು ಪೊಡಲ್ಕಾಯಿ ಬಂದು ಇದು ಶಾರ್ಟ್ ಸೆಗ್ಮೆಂಟ್. ಇವಾಗೆಲ್ಲ ಸ್ಮಾಲರ್ ಫ್ಯಾಮಿಲೀಸ್ ಆದಮೇಲೆ ಎಲ್ಲರೂ ಉದ್ದುದು ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಸ್ಮಾಲ್ ಸೆಗ್ಮೆಂಟ್ಸಲ್ಲಿ ಇದನ್ನು ನಾವು ಪ್ರಿಫರ್ ಮಾಡಿದ್ವಿ. ಸೊ ದಿಸ್ ಇಸ್ ಶಾರ್ಟ್ ಸೆಗ್ಮೆಂಟಲ್ಲಿ. ಆಮೇಲೆ ಈ ನಾವು ರೋಗ ನಿರೋಧಕ ತಳಿಗಳು ಅಂತೇಳಿ ಈ ರಿಚ್ ಗಾರ್ಡಲ್ಲಿ ವೈರಸ್ ರೇಟೆಂಟ್ ಟಾಲರೆಂಟ್ ಹೈಬ್ರಿಡ್ನ ರಿಲೀಸ್ ಮಾಡಿದ್ವಿ. ಇದು ಶಾರ್ಟಲ್ಲಿ ಆಯಿತು, ಲಾಂಗಲ್ಲಿ ಆ ಕಡೆ ಇದೆ. ಆಮೇಲೆ ಕುಕುಂಬರಲ್ಲಿ 2 ಹೈಬ್ರಿಡ್ಸ್ ಇದೆ. ಒಂದು ಸೆಲೆನೋ, ಇದು ಸಮ್ಮರಿಗೆ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಸೂಕ್ತವಾದ ತಳಿ ಇದೆ. ಆ್ಯಂಡ್ ದಿಸ್ ಇಸ್ ರೈನಿ, ಪೋಸ್ಟ್ ರೈನಿ ಸೆಗ್ಮೆಂಟ್, ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಯಾರ್ಡ್ಲಾಂಗ್ ಬೀನ್ಸಲ್ಲಿ ಬಂಟು ಮತ್ತು ಬಬ್ಲು ಅಂತೇಳಿ ಇದು ಮಾಡಿದ್ದೀವಿ. ಬಂಟು ಬಂದು ಡಾರ್ಕ್ ಗ್ರೀನ್. ಇದು ಕಲರೇ ನೋಡ್ಬೋದು, ತುಂಬ ಡಾರ್ಕ್ ಗ್ರೀನ್ ಇರುತ್ತೆ. ಅದು ಲೈಟ್ ಗ್ರೀನ್. ಆಮೇಲೆ ಬೀನ್ಸಲ್ಲಿ ಬಳ್ಳಿ ಬೀನ್ಸು ಇದೆ ಮತ್ತು ನೆಲದ ಬೀನ್ಸು ಇದೆ. ಬುಷ್ ಬೀನ್. ಇದು ನಾರು ಬರಲ್ಲ, ಇದು ನಾರು ಬರಲ್ಲ. ನಾರು ಬೇಕು ಅಂತಂದರೆ ಇದು ವೈಟ್ ಬರುತ್ತೆ, ಜೂಡೋ. ಇದು ನಾರು ಬರುತ್ತೆ. ಇದರಲ್ಲಿ ಯಾವುದು ನಾರು ಬರಲ್ಲ. ನೀವೇನಿಲ್ಲ, ಅದು ಸುಮ್ಮನೆ ಹಿಂಗೆ ಮುರ್ಕೊಂಡು ಇಷ್ಟು ನಾರು ಬರಲ್ಲ. ಹಿಂಗೆ ಕಿತ್ತರೂ ನಾರು ಬರಲ್ಲ. ಸೊ ಪಂಪ್ಕಿನಲ್ಲಿ ಆರ್ಯ ಅಂತಿದೆ ಮತ್ತು ಅಭಯ್ ಅಂತಿದೆ. 2 ಹೈಬ್ರಿಡ್ಸ್ ಬರುತ್ತೆ. ಇದೆಲ್ಲ ಫಾರ್ಮರ್ಸ್ ಫೀಲ್ಡಲ್ಲೇ ಗ್ರೋ ಆಗಿ ಅವ್ರದ್ದು ಒಪಿನಿಯನ್ನ ತೊಗೊಂಡು ಇದು ಮಾಡಿರೋದು. ಇಷ್ಟು ನಮ್ಮದು. ಆಮೇಲೆ ಟೊಮ್ಯಾಟೋದಲ್ಲಿ 2 ಥರ ಇದೆ. ಅದರಲ್ಲಿ ಅಲ್ಲಿ ನೋಡಿದ್ವಲ್ಲ, ಇದು ಅಸಿಡಿಕ್ ಮತ್ತು ವೈಟ್ ಶೋಲ್ಡರ್ ಸೆಗ್ಮೆಂಟು. ಇದು ಡಿಸೀಸ್ ಟಾಲರೆಂಟ್ ಹೈಬ್ರಿಡ್ಸ್. ಮತ್ತು ಸಲಾಡೆಟ್ ಬೇಕು ಅಂತಂದರೆ ಅಲ್ಪನಾ. ಇದು ರೈನಿ ಮತ್ತು ಪೋಸ್ಟ್ ರೈನಿಗೆ. ಇದು ಕ್ಯಾರೆಟಲ್ಲಿ ಸಿಂಬಾ ಅಂತ ಬರುತ್ತೆ, ಊಟಿ ಕ್ಯಾರೆಟ್ ಟೈಪಲ್ಲಿ. ಹಾಂ,
ಈ ಟೊಮೊಟೊ ಕಾಯಿ ಮಾಗಿದ್ರು ಗಟ್ಟಿ ಬರುತ್ತೆ ಕಾಯಿ. ಫರ್ಮ್ನೆಸ್ ಅಂತೀರಿ ಅಂತ ಹೇಳ್ತೀವಿ, ಫರ್ಮ್ನೆಸ್ ಮತ್ತು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಫರ್ಮ್ನೆಸ್ ಚೆನ್ನಾಗಿರುತ್ತೆ, ಇದು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈ ಮಾರ್ಕೆಟಿಗೆ ಹೋದ್ಮೇಲೆ ಒಂದು ವಾರ ಲೇಟ್ ಆದರೂ ಕೂಡ ಅಲ್ಲಿ ಕಸ್ಟಮರ್ಸ್ ರೀಚ್ ಆಗೋವರೆಗೂ ಫರ್ಮ್ನೆಸ್ ಚೆನ್ನಾಗಿತ್ತು ಅಂತಂದರೆ ಫ್ರೂಟ್ಸ್ ಹಾಳಾಗಲ್ಲ. ಸೊ ನಮ್ಮದು ಮೇನ್ ಸೀಡ್ಸ್ ಬಂದು ಎಲ್ಲ ವೆಜಿಟೇಬಲ್ಸು, ವಾಟರ್ ಮಿಲನ್ ಇದೆ. ಸೊ ಮೇನ್ಲಿ ವೆಜಿಟೇಬಲ್ ಸೀಡ್ಸ್ ಇಲ್ಲಿ ಎಲ್ಲ ಕಡೆ ಸಿಗುತ್ತಾ? ಎಲ್ಲ ಕಡೆ ಅಂದರೆ ಇದು ವಿ ಹ್ಯಾವ್ ಎ ಡಿಸ್ಟ್ರಿಬ್ಯೂಟರ್ಸ್ ನೆಟ್ವರ್ಕ್ ಇದೆ. ಅವ್ರ ಥ್ರೂ ನಮ್ಮದು ಸೇಲ್ಸ್ ಇರುತ್ತೆ. ನಮ್ಮೊಬ್ಬರು ಡಿಸ್ಟ್ರಿಬ್ಯೂಟರ್ ಇಲ್ಲೇ ಇದ್ದಾರೆ, ಬನ್ನಿ. ಇವರು ಅಶ್ವಥ್ ಅಂತೇಳಿ ಮಂಡ್ಯ ಡಿಸ್ಟ್ರಿಬ್ಯೂಟ್ರು. ಸೊ ನಮ್ದೇನಿತ್ತು ಕಂಪ್ನಿ ಕಡೆಯಿಂದ ಥ್ರೂ ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ, ಡಿಸ್ಟ್ರಿಬ್ಯೂಟರಿಂದ ಡೀಲರ್ಸ್ ರಿಟೈಲರ್ಸಿಗೆ ಹೋಗುತ್ತೆ, ಆ ಥರ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ ಚಾನಲ್ ಇರುತ್ತೆ, ಥ್ರೂಔಟ್ ಇಂಡಿಯಾ ಇದೆ. ಸೊ ನಾವು ಆ ಥರ ಆಪ್ರೇಟ್ ಮಾಡ್ತೀವಿ. ಇಂಡಿವಿಜುವಲ್ ಸೇಲ್ಸ್ ಅಂತಂದ್ರೆ ಆ ಥರ ಮಾಡಲ್ಲ, ಇಂಡಿವಿಜುವಲ್ ಇದಕ್ಕೆ. ಇದು ಕೃಷಿ ಮೇಳ ಆಗಿರೋದ್ರಿಂದ ಸೊ ವಿ ಥಾಟ್ ಫಾರ್ ಡಿಸ್ಪ್ಲೇ, ಮತ್ತು ಕೆಲವ್ರು ಬಂದವರು ಕೇಳ್ತಾರೆ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ವಿ. ಸರಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ರೈತರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಫೋನ್ ನಂಬರ್ಸ್ ಇದೆ, ನಮ್ಮ ವೆಬ್ಸೈಟು ಇದೆ, ಅದರಲ್ಲೂ ಫೋನ್ ನಂಬರ್ ಸಿಗುತ್ತೆ. ಫೋನ್ ನಂಬರ್ ಬೇಕು ಅಂತಂದರೆ 7899234677. ಅದು ವಿಸಿಟಿಂಗ್ ಕಾರ್ಡ್ ಕೊಡಿ ಒಂದು, ಇಲ್ಲೇ ಇದೆ, ಇದ್ರಲ್ಲಿ ಫೋನ್ ನಂಬರು ಮೆನ್ಷನ್ ಆಗಿದೆ. ಇದ್ರ ಕಾಂಟ್ಯಾಕ್ಟ್ ಮಾಡಿದ್ರೆ, ಕಸ್ಟಮರ್ ಕೇರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು. ಓಕೆ, ಮಾಹಿತಿ ಕೊಡಿ. ಒಕಾವಾ ಸೀಡ್ಸ್ ತರಕಾರಿ ಬೀಜಗಳನ್ನು ಬೆಳೀರಿ, ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಸಂಪಾದಿಸಿ. ಗ್ರೋ ಹೆಲ್ತಿ ಗೋ ಹೆಲ್ತಿ ಅಂತ ನಮ್ಮದು ಟ್ಯಾಗ್ ಲೈನ್ ಇದೆ. ಹೆಚ್ಚೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.